ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏಸು ಕೈಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ. ಇವತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತ ಸತ್ಯವೇದ ಭಾಗ ಕೀರ್ತನೆ 73ನೇ ಅಧ್ಯಾಯ 26ನೇ ವಚನ. ತನು ಮನಗಳು ಕ್ಷಯಿಸಿದರೂ ನನ್ನ ಆತ್ಮಕ್ಕೆ ಶರಣನು, ನನ್ನ ಶಾಶ್ವತವಾದ ಪಾಲು ದೇವರೇ. ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡುವಂತ ವಿಷಯ ದೇವರಲ್ಲಿ ಭರವಸೆಯನ್ನು ಕಂಡುಕೊಳ್ಳುವುದು, ಫೈಂಡಿಂಗ್ ಹೋಪ್ ಇನ್ ಗಾಡ್. ಈ ವಚನದಲ್ಲಿ ನಾವು ನೋಡ್ಬೇಕಾದ್ರೆ ತನು ಮನಗಳು ಕ್ಷಯಿಸಿದರೂ ನನ್ನ ಆತ್ಮಕ್ಕೆ ಶರಣನು, ನನ್ನ ಶಾಶ್ವತವಾದ ಪಾಲು ದೇವರೇ ಎಂಬುದಾಗಿ ಎಷ್ಟು ಅಂದವಾಗಿ ಬರೆಯಲ್ಪಟ್ಟಿದೆ. ಪ್ರಿಯ ದೇವರ ಮಕ್ಕಳೇ, ಸಿ ನೀಲ್ ಸ್ಟ್ರೇಟ್ ಎಂಬವರು ಒಂದು ಮಾತನ್ನು ಅವ್ರು ಹೇಳ್ತಾರೆ. ಒಬ್ಬ ಮನುಷ್ಯನಿಂದ ಅವನ ಆಸ್ತಿಯನ್ನ ತಕೊಳ್ಳೋದಾದ್ರೆ ಅವನನ್ನ ಹೇಗಾದ್ರೂ ಮುಂದಕ್ಕೆ ಹೋಗೋದಕ್ಕೆ ಅವನ್ನ ಸ್ವಲ್ಪ ಮಟ್ಟಕ್ಕೆ ತಡೆಯಬಹುದು. ಒಂದು ಮನುಷ್ಯನಿಂದ ತನ್ನ ಜೀವಿತದ ಉದ್ದೇಶವನ್ನ ತಕೊಂಡ್ರೆ ಅವನ್ನ ನಿಧಾನವಾಗಿ ಹೋಗ್ಲಿಕ್ಕೆ ಮಾಡ್ಬೋದು. ಆದ್ರೆ ಒಬ್ಬ ಮನುಷ್ಯನಿಂದ ಭರವಸೆ ಅಥವಾ ನಿರೀಕ್ಷೆಯನ್ನ ತಕೊಂಡ್ಬಿಟ್ರೆ ಅವನ ಜೀವಿತದಲ್ಲಿ ಮುಂದೆ ಹೋಗೋದನ್ನ ನಿಲ್ಲಿಸ್ಬಿಡ್ಬೋದು. ಅವನು ಆಸ್ತಿ ಇಲ್ಲದೆ ಜೀವಿತವನ್ನ ಸ್ವಲ್ಪ ಮಟ್ಟಕ್ಕೆ ನಡೆಸ್ಬೋದು. ಒಂದು ವೇಳೆ ಉದ್ದೇಶ ಇಲ್ಲದೆ ಸ್ವಲ್ಪ ಮಟ್ಟಕ್ಕೆ ತನ್ನ ಜೀವಿತವನ್ನ ನಡೆಸ್ಬೋದು. ಆದ್ರೆ ಭರವಸೆ ನಿರೀಕ್ಷೆ ಇಲ್ಲದೆ ತನ್ನ ಜೀವಿತದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಒಂದು ಮಾತನ್ನ ಬಹಳ ಅಂದವಾಗಿ ಹೇಳ್ತಾರೆ. ಇವತ್ತು ನಿಮ್ಮ ಜೀವಿತದ ನಿಮ್ಮ ಸ್ವಂತ ಪರಿಸ್ಥಿತಿಗಳನ್ನೇ ನೋಡ್ಬೇಕಾದ್ರೆ ಕೆಲ ಸಾರಿ ಬಹಳ ಧೈರ್ಯಗೆಟ್ಟವರಾಗಿ ಡಿಸ್ಕರೇಜ್ಡ್ ಆಗಿ ನೀವು ಫೀಲ್ ಮಾಡ್ತಾ ಇರ್ಬೋದು. ಆದ್ರೆ ಜೀವಿತದಲ್ಲಿ ನೀವು ಹಾದೋಗ್ತಾ ಇರುವಂತಹ ಪರಿಸ್ಥಿತಿಗಳ ರಿಯಾಲಿಟಿ, ಸತ್ಯಾಂಶವನ್ನ ನೋಡುವಾಗ ಕೆಲ ಸಾರಿ ಯೋಚನೆ ಬರುತ್ತೆ, ಇನ್ನ ಹೆಂಗಾದ್ರೂ ಬಿಟ್ಕೊಟ್ಬಿಡೋಣ, ಬೇಡ, ಇದು ಒಳ್ಳೇದಾಗಿದ್ರು ನಾನು ಒಳ್ಳೆ ತೀರ್ಮಾನಗಳನ್ನ ತೆಗೆದುಕೊಳ್ತಾ ಇದ್ರು, ಬೇಡ, ಇದು ಮೋಸ್ಟ್ಲಿ ವರ್ಕೌಟ್ ಆಗ್ತಾ ಇಲ್ಲ, ಇದು ಸಾಧ್ಯನೇ ಆಗ್ತಾ ಇಲ್ಲ ಎಂಬುದಾಗಿ ಒಂದು ವೇಳೆ ಇವತ್ತು ನೀವು ಕೇಳಿಸ್ಕೊಳ್ತಾ ಇರ್ಬೇಕಾದ್ರೆ, ಈ ವಾಕ್ಯಗಳನ್ನ ಕೇಳಿಸ್ಕೊಳ್ತಾ ಇರ್ಬೋದಾದ್ರೆ ಒಂದ್ ವೇಳೆ ನೀವು ಯೋಚನೆ ಮಾಡ್ತಾ ಇರ್ಬೋದು, ನಾನು ಬಿಟ್ಕೊಟ್ ಬಿಡೋಣ, ಇನ್ನಿದು ನಾನು ಟ್ರೈ ಮಾಡಿ ಏನ್ ಸಾಧ್ಯ ಆಗ್ತಾ ಇಲ್ಲ ಎಂಬುದಾಗಿ ನೀವು ಒಂಥರ ಡಿಸ್ಕರೇಜ್ಡ್ ಆಗಿ ಫೀಲ್ ಆಗಿ, ದೇವ್ರು ಒಂದ್ ವೇಳೆ ನಿಮ್ಗೊಂದು ವಾಗ್ದಾನ ಕೊಟ್ಟಿರ್ಬೋದು ಇದನ್ನ ಮಾಡು ಅಂತ, ಆದ್ರೆ ಅದು ನಡೀದೇ ಇರ್ಬೇಕಾದ್ರೆ ನೀವು ಧೈರ್ಯಗೆಟ್ಟವರಾಗಿ ಬಿಟ್ಬಿಡೋಣ ಅನ್ಕೊಂಡು ನೀವ್ ಇವತ್ತಿರ್ಬೋದು. ಆದ್ರೆ ಬಿಟ್ಕೊಡ್ಬೇಡ್ರಿ. ದೇವ್ರು ನಿಮ್ಗೆ ಏನಾದ್ರೂ ಹೇಳಿದಾರ, ಏನಾದ್ರೂ ವಾಗ್ದಾನ ಈ ಪರಿಸ್ಥಿತಿಗಳಲ್ಲಿ ಕೊಟ್ಟಿದಾರ? ಬಿಟ್ಕೊಡ್ಬೇಡ್ರಿ ಪ್ರಿಯ ದೇವರ ಮಕ್ಕಳೇ. ದೇವ್ರು ನಿಮ್ಗೆ ಹೇಳಿದಾರಲ್ಲ, ನೀವ್ ಅದನ್ನ ಧೈರ್ಯವಾಗಿ ಮಾಡ್ರಿ. ಮಾನುಷಿಕವಾಗಿ ಕೆಲ ಸಾರಿ ಅಂತ ಪರಿಸ್ಥಿತಿಗಳನ್ನ ಬಿಟ್ಕೊಟ್ಬಿಡೋಣ ಎಂಬುದಾಗಿ ಇಂಥ ಪರಿಸ್ಥಿತಿಗಳಲ್ಲಿ ಭರವಸೆನೆ ಕಳ್ಕೊಂಡ್ಬಿಡ್ತೀವಿ. ಆದ್ರೆ ದೇವರಲ್ಲಿ ಯಾವತ್ತೂ ಅಷ್ಟೇ ಭರವಸೆಯನ್ನ ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವ್ರು ಯೆರೆಮೀಯ 29:11ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಾನು ನಿನ್ನ ಕುರಿತು ಮಾಡ್ಕೊಳ್ತಾ ಇರುವಂತ ಆಲೋಚನೆಗಳನ್ನ ನಾನು ಬಲ್ಲೆನು. ಅದು ಅಹಿತವಾದ ಆಲೋಚನೆಗಳಲ್ಲ, ಅದು ಹಿತವಾದ ಆಲೋಚನೆಗಳೇ. ನಿನ್ನ ಜೀವಿತಕ್ಕೆ ಒಂದು ನಿರೀಕ್ಷೆಯನ್ನ ಕೊಡ್ಬೇಕೆಂಬುದಾಗಿಯೇ ಆ ಆಲೋಚನೆಗಳನ್ನ ದೇವರು ನಿಮ್ಮ ಕುರಿತು ಮಾಡ್ಕೊಳ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನೀವೆಂತ ಪರಿಸ್ಥಿತಿಗಳನ್ನ ಫೇಸ್ ಮಾಡ್ತಾ ಇರ್ಬೋದು, ಒಂದು ಮಾತ್ರ ಸತ್ಯ, ದೇವರಿಂದ ಅಸಾಧ್ಯವಾದದ್ದು ಒಂದು ಇಲ್ಲ. ನಥಿಂಗ್ ಇಸ್ ಟೂ ಹಾರ್ಡ್ ಫಾರ್ ಹಿಮ್. ನೀವು ಯಾವ ಕಾರ್ಯಗಳನ್ನ ಫೇಸ್ ಮಾಡ್ತಾ ಇದ್ದೀರಾ, ಯಾವ ಕಾರ್ಯಗಳನ್ನ ಬಿಟ್ಕೊಟ್ಟು ಬಿಡೋಣ ಎಂಬುದಾಗಿ ನೀವು ಡಿಸ್ಕರೇಜ್ಡ್ ಆಗಿ ಇದು ಮಾಡದೇ ಬೇಡ ಎಂಬುದಾಗಿ ನೀವು ದೇವ್ರು ನಿಮ್ಗೆ ಮಾಡಕ್ ಹೇಳಿರೋದನ್ನ ನೀವು ಬಿಟ್ಬಿಡೋಣ ಅಂತ ಅಂದ್ಕೊಳ್ತಾ ಇರೋದಾದ್ರೆ, ದೇವ್ರು ಆ ವಿಷಯದ ಕುರಿತು ಅವ್ರು ಕಂಟ್ರೋಲ್ ಆಗಿದ್ದಾರೆ. ಖಂಡಿತ ಅವರಿಂದ ಅಸಾಧ್ಯವಾದದ್ದು ಯಾವುದಿಲ್ಲ, ಯಾವುದೂ ಅವರಿಂದ ಅಸಾಧ್ಯವಾದದ್ದು ಇಲ್ಲ. ಅವ್ರ ಕೈಯಿಂದ ಸಾಧ್ಯವಾಗದೇ ಇರೋದು ಒಂದು ಕಾರ್ಯವಾದ್ರೂ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನೀವ್ ಏನ್ ನಿಮ್ ಜೀವಿತದಲ್ಲಿ ಹಾದೋಗ್ತಾ ಇದ್ದೀರಾ,
ಯಾವ ವಿಷಯದಲ್ಲಿ ನೀವು ಧೈರ್ಯಗೆಟ್ಟವರಾಗಿದ್ದೀರಾ? ದೇವರು ಎಲ್ಲಾ ಕಾರ್ಯಗಳನ್ನ ನಡೆಸ್ಕೊಡ್ಲಿಕ್ಕೆ ಶಕ್ತರು ಎಂಬುದಾಗಿ ನೀವು ಇವತ್ತು ನಂಬುವವರಾಗಿರ್ಬೇಕು. ಅದನ್ನೇ ದೇವರು ಅಪೇಕ್ಷಿಸ್ತಾನೆ. ಎಲ್ಲಾ ಕಾರ್ಯಗಳು ಅವರಿಂದ ಸಾಧ್ಯ. ಇವತ್ತು ನಿಮ್ಮ ಜೀವಿತದಲ್ಲಿ ಬೆಳಿಗ್ಗೆ ಎದ್ದಾಗ ಈ ದಿನವೆಲ್ಲ ನಾನು ಹೇಗಪ್ಪ ನಡೆಸ್ತೀನಿ ಎಂಬುದಾಗಿ ನಿಮ್ಗೆ ಆಲೋಚನೆ ಬರ್ಬೇಕಾದ್ರೆ ನೀವು ಒಂದು ಮಾತ್ರ ನಿಮ್ಮ ಆತ್ಮ ಕೇಳ್ತಾ ಇರ್ಬೇಕು, ನಿಮ್ಮ ಪ್ರಾಣ ಕೇಳ್ತಾ ಇರ್ಬೇಕು, ದೇವರಿಂದ ವರ್ಕ್ ಮಾಡ್ತಾ ಇದ್ದಾರೆ, ದೇವ್ರು ಏನೋ ಒಂದು ಮಾಡ್ತಾ ಇದ್ದಾರೆ. ಅಥವಾ ಜೀವಿತದಲ್ಲಿ ಆ ದಿನದಲ್ಲಿ ನಿಮ್ಗೆ ಏನೋ ಒಂದು ಪರಿಸ್ಥಿತಿ ನಿಮ್ಗೆ ಚಾಲೆಂಜ್ ಆಗಿ ನಿಮ್ಮ ಮುಂದೆ ಬರ್ಬೋದು. ಅಂತ ಸಂದರ್ಭದಲ್ಲೂ ನೀವು ಹೇಳ್ಬೇಕಾಗಿರೋದು, ದೇವ್ರು ಇದನ್ನ ಮಾಡ್ತಾ ಇದ್ದಾರೆ, ಇದನ್ನ ವರ್ಕ್ ಮಾಡ್ತಾ ಇದ್ದಾರೆ, ಏನೋ ಒಂದು ಮಾಡ್ತಾ ಇದ್ದಾರೆ ಎಂಬುದಾಗಿ. ಒಂದು ವೇಳೆ ರಾತ್ರಿ ನೀವು ಮಲ್ಗಿಕೊಳ್ಬೇಕಾದ್ರೆ, ಹಾಸಿಗೆಯಲ್ಲಿ ಇರ್ಬೇಕಾದ್ರೂ ಸಹ ನಾಳೆ ನಾನು ಹೇಗಿರ್ಲಿಕ್ಕೆ ಹೋಗ್ತೇನೆ, ಮುಂದಿನ ದಿನಗಳಲ್ಲಿ ಈ ಪರಿಸ್ಥಿತಿಗಳು ಹೇಗಿರ್ಲಿಕ್ಕೆ ಹೋಗ್ತೇವೆ, ನನ್ನ ಭವಿಷ್ಯ ಹೇಗಿರ್ಲಿಕ್ಕೆ ಇರ್ತದೆ, ಮುಂದೆ ನನ್ಗೆ ಬ್ರೈಟ್ ಫ್ಯೂಚರ್ ಇರ್ತದಾ ಎಂಬುದಾಗಿ ನೀವು ಆಲೋಚಿಸ್ತಾ ನೀವು ಕುಳಿತಿರ್ಬೋದು. ಪ್ರಿಯ ದೇವರ ಮಕ್ಕಳೇ, ಅಂತ ಸಂದರ್ಭದಲ್ಲಿಯೂ ಗಾಡ್ ಇಸ್ ವರ್ಕಿಂಗ್ ಎಂಬುದಾಗಿ ನಿಮಗೇ ನೀವು ಹೇಳ್ಕೊಳ್ತಾ ಇರ್ರಿ. ಖಂಡಿತವಾಗಿ ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದು ನಿಮ್ಮ ಜೀವಿತದಲ್ಲಿ ನಿಮ್ಗೊಂದು ಕನ್ಸರ್ನ್ ಆಗಿದೆ, ಯಾವುದರ ಕುರಿತು ನೀವು ಬಹಳ ಆಳವಾಗಿ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಖಂಡಿತವಾಗಿ ಕರ್ತನಿಗೆ ಅದು ಎಲ್ಲವನ್ನ ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ. ಅಂತ ಸಂದರ್ಭಗಳಲ್ಲಿ ಅವರು ಸಮಾಧಾನವನ್ನ ಅನುಗ್ರಹಿಸಿ, ನಿಮಗೆ ಬಲ ಶಕ್ತಿಯನ್ನು ಅನುಗ್ರಹಿಸಿ, ನಿಮಗೆ ಧೈರ್ಯವನ್ನ ಕೊಟ್ಟು, ಬಿಡಬೇಡ ಮಗನೆ, ನೀನ್ ಮುಂದಕ್ಕೆ ಹೋಗು ಎಂಬುದಾಗಿ ನಿಮ್ಮನ್ನ ಮುಂದಕ್ಕೆ ನಡೆಸ್ಲಿಕ್ಕೆ ಆ ದೇವರಿಗೆ ಸಾಧ್ಯ. ಹಾಗಾದ್ರೆ ನೀವು ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಭರವಸೆಯನ್ನ ನೀವು ಯಾರಲ್ಲಿ ಕಂಡುಕೊಳ್ಬೇಕೆಂಬುದಾಗಿ ವಚನ ಹೇಳ್ತಾ ಇದೆ, ದೇವರಲ್ಲಿ ಕಂಡುಕೊಳ್ಬೇಕು. ನಿಮ್ಮ ತನು ಮನಗಳು ಈ ವಿಷಯದಲ್ಲಿ ಕ್ಷಯಿಸಿದರು, ನನ್ನ ರಕ್ಷಕನು, ನನ್ನ ಆತ್ಮದ ಶರಣನು, ನನ್ನ ಶಾಶ್ವತವಾದ ಪಾಲು ದೇವರೇ ಎಂಬುದಾಗಿ ದಾವೀದನು ಇಲ್ಲಿ ಹೇಳ್ಬೇಕಾದ್ರೆ, ಅವನ ಭರವಸೆ, ದಾವೀದನ ಭರವಸೆ ದೇವರಲ್ಲಿ ಕಂಡುಕೊಳ್ಳುವ ಪ್ರಕಾರ ಇವತ್ತು ನಿಮ್ಮ ಭರವಸೆ ಯಾವ ಕಾರ್ಯಗಳಲ್ಲಿಯೂ ನೀವು ಕಂಡುಕೊಳ್ಳಕ್ಕಾಗೋದಿಲ್ಲ. ನೀವು ದೇವರಲ್ಲಿ, ದೇವರೇ ನನ್ನ ಭರವಸೆ ನಿನ್ನಲ್ಲಿಯೇ, ನೀವೀ ಕಾರ್ಯಗಳನ್ನ ನಡೆಸ್ತೀರಾ ಎಂಬುದಾಗಿ ಒಂದು ವೇಳೆ ನಿಮ್ಮ ತನುಮನಗಳು ಕ್ಷಯಿಸಿದ್ರು, ನೀವು ಆತ್ಮದಲ್ಲಿ ನೀವು ಹೇಳ್ತಾ ಇರ್ಬೇಕು, ನನ್ನ ಶರಣನು ದೇವರು, ಈ ಕಾರ್ಯದಲ್ಲಿ ದೇವ್ರು ವರ್ಕ್ ಮಾಡ್ತಾ ಇದ್ದಾರೆ, ದೇವ್ರೊಂದು ಮಾರ್ಗ ಸಿದ್ಧಪಡಿಸ್ತಾರೆ, ದೇವ್ರನ್ನ ಧೈರ್ಯ ಪಡಿಸ್ತಾ ಇದ್ದಾರೆ ಎಂಬುದಾಗಿ ನೀವು ನಿಮ್ಮ ಆತ್ಮಕ್ಕೆ ನಿಮ್ಮ ವಾಕ್ಯಗಳನ್ನ ಹೇಳ್ಬೇಕಾದ್ರೆ ಖಂಡಿತವಾಗಿ ನಿಮ್ಮ ಭರವಸೆಯನ್ನ ನೀವು ದೇವರಲ್ಲಿ ಕಂಡುಕೊಳ್ತೀರಾ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಯೇಸುವೆ, ನಿನ್ನ ಮಕ್ಕಳು ಸ್ವಾಮಿ ಅಪಾ ಕರ್ತನೆ ಹಾದೋಗ್ತಾ ಇರುವಂತ ಪರಿಸ್ಥಿತಿಗಳು, ಜೀವಿತದ ಸವಾಲುಗಳಲ್ಲಿ ಅವರ ತನುಮನಗಳು ಕ್ಷಯಿಸುವಂತದ್ದಾಗಿದ್ರು, ಇವತ್ತು ನೀವು ಹೇಳಿದ್ದೀರಾ, ಬಿಟ್ಕೊಡ್ಬೇಡ ಮಗನೇ, ಬಿಟ್ಕೊಡ್ಬೇಡ ಮಗಳೇ, ಮುಂದಕ್ಕೆ ಹೋಗು ಎಂಬುದಾಗಿ ನೀವು ಹೇಳ್ತಾ ಇದ್ದೀರಪ್ಪ. ಯಾಕಂದ್ರೆ ನಥಿಂಗ್ ಇಸ್ ಟು ಹಾರ್ಡ್ ಫಾರ್ ಯು. ನಿಮ್ಮ ಕೈಯಿಂದ ಆಗದಂಥದ್ದು ಒಂದೂ ಇಲ್ಲ, ಅದು ಸತ್ಯ ದೇವರೇ. ದೇವರೇ, ಆ ಕರ್ತನೆ ಕಾರ್ಯಗಳನ್ನ ನಿನ್ನ ಮಕ್ಕಳು ನೀವು ನೆರವೇರಿಸಿ ಕೊಡುವಂಥದ್ದನ್ನ ತಮ್ಮ ಜೀವಿತಗಳಲ್ಲಿ ಸ್ವಾಮಿ ಅವರು ಅನುಭವಿಸುವಂತೆ ಸಹಾಯ ಮಾಡು. ಮಕ್ಕಳನ್ನು ಬಲಪಡಿಸಪ್ಪ, ಧೈರ್ಯಗೊಳಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ತಾನೇ ನಿಮ್ಮೊಬ್ಬೊಬ್ಬರನ್ನ ಬಲಪಡಿಸಲಿ. ನೆನಪಿಡ್ರಿ, ಸ್ವರ್ಗದ ಆನಂದ ನಿಮ್ಮೊಬ್ಬೊಬ್ಬರ ಜೀವಿತವನ್ನು ಕುಟುಂಬದಲ್ಲಿ ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂದ ಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ